السلام عليكم ورحمة الله وبركاته. الحمد لله رب العالمين. اللهم صل على محمد وعلى آله وأصحابه أجمعين. أما بعد. ಆದರಣೀಯ ಸಹೋದರ ಸಹೋದರಿಯರೇ, ಅಲ್ಲಾಹನಿಗೆ ಅತ್ಯಂತ ಪ್ರಿಯಕರವಾದಂತಹ ಸತ್ಕರ್ಮಗಳು ಅದು ದುಲ್ಹಿಜ್ಜ ತಿಂಗಳ 1ರಿಂದ 10 ತನಕ ಮಾಡುವಂತಹ ಸತ್ಕರ್ಮಗಳಾಗಿರುತ್ತೆ ಎಂಬುದಾಗಿ ಹದೀಸ್ನಲ್ಲಿ. ಅದೇ ರೀತಿ ಕುರ್ಆನ್ನಲ್ಲಿ ವಲ್ ಫಜ್ರ್ ವಲಯಾಲಿನ್ ಅಶ್ರ್ ವಶ್ಶಫಿ ವಲ್ ವತರ್, ಆ 10 ದಿವಸಗಳು ಕೂಡ ದುಲ್ಹಿಜ್ಜ ತಿಂಗಳ ಮೊದಲ 10 ದಿವಸಗಳಾಗಿರುತ್ತದೆ. ಅದೇ ರೀತಿ ಕುರ್ಆನ್ ಮುಫಸ್ಸಿರುಗಳು ಯಾವ ರೀತಿ ಇಬ್ನ್ ಕಥೀರ್ ರಹಿಮಹುಲ್ಲಾ, ಅದೇ ರೀತಿ ಗತ ಪಂಡಿತರು ತಿಳಿಸಿದ ಹಾಗೆ ರಮದಾನ್ನ ಹಗಲಿನ 10 ದಿವಸಗಳಿಗಿಂತ ಜಾಸ್ತಿ ಶ್ರೇಷ್ಠವಾದಂತಹ ದಿವಸಗಳಾಗಿರುತ್ತದೆ ದುಲ್ಹಿಜ್ಜ ತಿಂಗಳ 1ರಿಂದ 10ರವರೆಗಿರುವಂತಹ ದಿವಸಗಳು. ರಾತ್ರಿಯ ಲೆಕ್ಕಾಚಾರ ಪ್ರಕಾರ ಅದು ರಮದಾನ್ನ ಕೊನೆಯ 10 ರಾತ್ರಿಗಳಾಗಿರುತ್ತದೆ. ಕಾರಣ ಅದರಲ್ಲಿ ಲೈಲತುಲ್ ಕದ್ರ್ ಖೈರು ಮಿನ್ ಅಲ್ಫಿ ಶಹರ್, ಲೈಲತುಲ್ ಕದ್ರ್ ರಾತ್ರಿ ಇದೆ. ದಿವಸಗಳ ಪ್ರಕಾರ ಅದು ದುಲ್ಹಿಜ್ಜ ತಿಂಗಳ 1ರಿಂದ 10ರ ತನಕ ಇರುವಂತಹ ಆ ದಿವಸಗಳಾಗಿರುತ್ತದೆ. ಈ ದಿವಸಗಳಲ್ಲಿ ಅಲ್ಲಾಹನಿಗೆ ನಾವು ಅರ್ಪಿಸುವಂತಹ ಎಲ್ಲ ಇಬಾದತ್, ಎಲ್ಲ ಆರಾಧನೆ ತುಂಬ ಪ್ರಿಯಕರವಾದಂತಹ ಬೇರೆ ದಿವಸಗಳಿಗಿಂತ. ಅದರಲ್ಲಿ ಅತಿ ಶ್ರೇಷ್ಠವಾದಂತಹ ಸತ್ಕರ್ಮವಾಗಿರುತ್ತದೆ ಹಜ್ ಕರ್ಮ ನಿರ್ವಹಿಸುವಂಥದ್ದು. ಎರಡನೇದಾಗಿ ಈ 10 ದಿವಸ ಹಾಗೂ ಅದರ ನಂತರ ಬರುವಂತಹ ಅಯ್ಯಾಮು ತಶ್ರೀಕ್ ಹೇಳ್ತೇವೆ, ಅಂದರೆ ದುಲ್ಹಿಜ್ಜ 11, 12, 13 ಈ ದಿವಸಗಳಲ್ಲಿ ನಾವು ಅರ್ಪಿಸುವಂತಹ ಬಲಿಕರ್ಮ 10 ಅದು ಈದ್ ದಿವಸವಾಗಿರುತ್ತದೆ. ಈದ್ ದಿವಸ ಬಲಿಕರ್ಮ ಅರ್ಪಿಸುವ ಮೊದಲ ದಿನವಾಗಿರುತ್ತದೆ. ನಂತರ ಅಯ್ಯಾಮು ತಶ್ರೀಕ್ 11, 12, 13 ಈ 3 ದಿವಸಗಳಲ್ಲಿ ನಾವು ಬಲಿಕರ್ಮವನ್ನು ಅರ್ಪಿಸಬಹುದು. ಇದು ಎರಡನೇ ಅತಿ ಶ್ರೇಷ್ಠವಾದಂತಹ ಸತ್ಕರ್ಮವಾಗಿರ್ತದೆ. ಅದೇ ರೀತಿ ಮೂರನೇದಾಗಿ ಅಲ್ಲಾಹನಿಗೆ ಅತ್ಯಂತ ಪ್ರಿಯಕರವಾದಂತಹ ಸತ್ಕರ್ಮವೆಂದರೆ ಅದು ಉಪವಾಸ ಆಗಿರುತ್ತದೆ. ಆದ್ದರಿಂದ ಈ ಮೊದಲ ದುಲ್ಹಿಜ್ಜ ತಿಂಗಳ ಮೊದಲ 9 ದಿವಸಗಳಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಉಪವಾಸ ಆಚರಿಸಿದ್ದಾಗಿ ಹಲವಾರು ಹದೀಸ್ಗಳಲ್ಲಿ ಕಾಣಬಹುದು ನಮಗೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ದುಲ್ಹಿಜ್ಜ ತಿಂಗಳ 9 ದಿವಸಗಳು, ಅದೇ ರೀತಿ ಅಯ್ಯಾಮುಲ್ ಬೀದ್ 11, 13, 14, 15 ಅರಬಿ ಲೆಕ್ಕಾಚಾರ ಪ್ರಕಾರ, ಅದೇ ರೀತಿ ಆಶೂರ ಈ 3 ಉಪವಾಸಗಳನ್ನು ಆಚರಿಸಿದ್ದಾಗಿ ತುಂಬ ಹದೀಸ್ಗಳಲ್ಲಿ ಕಾಣಬಹುದು. ಉದಾಹರಣೆಗೆ ಅಬೂ ದಾವೂದ್ನಲ್ಲಿ ಕೂಡ ಇದೆ. ಈ ಹದೀಸನ್ನು ಶೇಖ್ ಅಲ್ಬಾನಿ ರಹಿಮಹುಲ್ಲಾ ಸಹಿ ಹದೀಸ್ ಎಂದು ಕರಾರ್ ಹೇಳಿದ್ದಾರೆ. ಅದೇ ರೀತಿ 4ನೇದಾಗಿ ನಾವು ಮಾಡಬಹುದಂತಹ ಅತಿ ಶ್ರೇಷ್ಠ ಸತ್ಕರ್ಮವೆಂದರೆ ಈ ದಿವಸಗಳಲ್ಲಿ ಅಲ್ಲಾಹನ ಸ್ಮರಣೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಅಅ್ಜಮ್ ಅಯ್ಯಾಮ ಇಂದಲ್ಲಾಹ್, ಅಲ್ಲಾಹನಿಗೆ ಅತ್ಯಂತ ಪ್ರಿಯಕರವಾದಂತಹ ದಿವಸಗಳು ಇದು. ಆದ್ದರಿಂದ ಈ ದಿವಸಗಳಲ್ಲಿ ಸುಬ್ಹಾನಲ್ಲಾಹ್ ವಲ್ಹಮ್ದುಲಿಲ್ಲಾಹ್ ವಲಾ ಇಲಾಹ ಇಲ್ಲಲ್ಲಾಹ್ ಅಲ್ಲಾಹು ಅಕ್ಬರ್ ಎಂಬಂತಹ ತಸ್ಬೀಹನ್ನು ತಾವು ಪಠಿಸಬೇಕಾಗಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಮಗೆ ಸುನ್ನತ್ ಹೇಳಿದರು. ಈ 4 ಕಲಿಮಗಳು ಸುಬ್ಹಾನಲ್ಲಾಹ್ ವಲ್ಹಮ್ದುಲಿಲ್ಲಾಹ್ ವಲಾ ಇಲಾಹ ಇಲ್ಲಲ್ಲಾಹು ಅಲ್ಲಾಹು ಅಕ್ಬರ್ ಅಫ್ದಲು ಕಲಿಮ ಬಾದಲ್ ಕುರ್ಆನ್ ಅಂತ ಹೇಳಿದರು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಅಫ್ದಲ್ ಕಲಿಮ ಬಾದಲ್ ಕುರ್ಆನ್ ಅದು ಈ 4 ಕಲಿಮಗಳು ಸುಬ್ಹಾನಲ್ಲಾಹ್ ವಲ್ಹಮ್ದುಲಿಲ್ಲಾಹ್ ವಲಾ ಇಲಾಹ ಇಲ್ಲಲ್ಲಾಹು ಅಲ್ಲಾಹು ಅಕ್ಬರ್. ಅದೇ ರೀತಿ ಈ ಕಲಿಮಾತ್ ಅಲ್ಲಾಹನಿಗೆ ಅತ್ಯಂತ ಪ್ರಿಯಕರವಾದಂಥ ಕಲಿಮಾತ್ ಆಗಿರುತ್ತದೆ ಎಂಬುದಾಗಿ ಬೇರೆ ಹದೀಸ್ಗಳನ್ನು ಕಾಣಬಹುದು. ಅದೇ ರೀತಿ 5ನೇದಾಗಿ ತಕ್ಬೀರ್. ನಮಗೆಲ್ಲರಿಗೂ ಇದರ ಹದೀಸ್ ರೆಫರೆನ್ಸ್ಗಾಗಿ ಇನ್ಶಾ ಅಲ್ಲಾ ನಾನು ಮೆಸೇಜ್ ಬಾಕ್ಸ್ ಅಥವಾ ಇನ್ಬಾಕ್ಸ್ನಲ್ಲಿ ಈ ಹದೀಸ್ನ ರೆಫರೆನ್ಸ್ನ ನಾನು ಕೊಡಲು ಬಯಸ್ತೇನೆ ಇನ್ಶಾ ಅಲ್ಲಾ. 5ನೇದಾಗಿ ತಕ್ಬೀರ್, ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್, ಲಾ ಇಲಾಹ ಇಲ್ಲಲ್ಲಾಹು ಅಲ್ಲಾಹು ಅಕ್ಬರ್ ವಲಿಲ್ಲಾಹಿಲ್ ಹಮ್ದ್. ತಕ್ಬೀರ್ನ ಮೊದಲ ದಿವಸ ಅಂದರೆ ದುಲ್ಹಿಜ್ಜ ತಿಂಗಳ ಚಂದ್ರ ದರ್ಶನವಾದ ಕೂಡಲೇ ನಂತರ 1ರಿಂದ 10, 11, 12, 13 ಈ ದಿವಸಗಳಲ್ಲಿ ಅಯ್ಯಾಮನ್ ಮೌದೂದಾತ್
ಅಯ್ಯಾಮನ್ ಮಾಲೂಮಾತ್ ಎಂಬುದಾಗಿ ಪವಿತ್ರ ಕುರ್ಆನ್ನಲ್ಲಿ ಅಲ್ಲಾಹನು ತಿಳಿಸಿದನು. ಈ ದಿವಸಗಳು ಅಲ್ಲಾಹನನ್ನು ಜಾಸ್ತಿಯಾಗಿ ಸ್ಮರಿಸುವಂತಹ ದಿವಸಗಳಾಗಿರುತ್ತದೆ. ಆದ್ದರಿಂದ ಈ ದಿವಸಗಳಲ್ಲಿ ಅಂದರೆ ದಿಲ್ಹಿಜ್ಜ 1ರಿಂದ 13ರ ಅಸರ್ ನಮಾಜ್ ತನಕ ಜಾಸ್ತಿಯಾಗಿ ತಕ್ಬೀರ್ ಪಠಿಸಬೇಕಾಗಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂಗೆ ನೆನಪಿಸಿದರು. 1ರಿಂದ 9 ತನಕ ಅಂದರೆ 9ರಂದು ಫಜ್ರ್ ಅಥವಾ ಬೆಳಗಿನ ನಮಾಜ್ ನಂತರ ಆರಂಭ ಆಗುವಂತಹ ತಕ್ಬೀರ್ 1ರಿಂದ 9, 9ರಿಂದ ಇದು ವಿಶೇಷವಾಗಿ 9ರಂದು ಫಜ್ರ್ ನಮಾಜ್ನಿಂದ 2ನೇ ಹಂತದ ತಕ್ಬೀರ್ ಆರಂಭವಾಗುತ್ತದೆ. ಅದು ಫಜ್ರ್ ನಮಾಜ್ನ ಬಳಿಕ ನಂತರ 9, 10 ಈದ್ ದಿವಸವಾಗಿರುತ್ತದೆ. ಅದೇ ರೀತಿ 11 ಅರಬಿಕ್ ಕ್ಯಾಲೆಂಡರ್ ಪ್ರಕಾರ 12, 13 ಈ ದಿವಸಗಳಲ್ಲಿ ನಾವು ಬಲಿಕರ್ಮ ಅರ್ಪಿಸುವಂತಹ ದಿವಸಗಳಾಗಿರುತ್ತದೆ. ಈ ದಿವಸಗಳಲ್ಲಿ ನಾವು ಅತ್ಯಂತ ಅಧಿಕವಾಗಿ ಅಲ್ಲಾಹನನ್ನು ಸ್ಮರಿಸುವಂತಹ ದಿವಸಗಳಾಗಿರುತ್ತದೆ. ಸೂರ ಹಜ್ಜಿನಲ್ಲಿಯೂ ಕೂಡ ಸೂರ ಬಕ್ರಾದಲ್ಲಿಯೂ ಕೂಡ ಈ ಆಯತ್ತುಗಳನ್ನು ಉಲ್ಲೇಖಿಸಲಾಗಿದೆ. ಅದೇ ರೀತಿ ಪ್ರೀತಿಯ ಸಹೋದರ ಸಹೋದರಿಯರೇ, 8ನೇದಾಗಿ ನಾವು ಅರಫಾ ದಿವಸದ ಉಪವಾಸ. ನಾನು ಹೇಳುವಂಥ ಎಲ್ಲ ಸತ್ಕರ್ಮಗಳು ಕೂಡ ಇದು ಹಜ್ಜಿಗೆ ಹೋಗದಂತಹವರಿಗೆ ಅಂದರೆ ಮನೆಯಲ್ಲಿರುವಂಥವರಿಗೆ ಹೇಳುವಂತಹ ಇದು ಉಪಯುಕ್ತವಾದಂತಹ ಸತ್ಕರ್ಮಗಳಾಗಿರುತ್ತದೆ. ಅಂದರೆ ಹಜ್ಜಿಗೆ ಹೋಗದವರಿಗೆ ಅಂದರೆ ಅರಫಾ ದಿವಸ ಅಂದರೆ ದಿಲ್ಹಿಜ್ಜ 9ರಂದು ಹಾಜಿಗಳು ಅರಫಾದಲ್ಲಿ ಇರುತ್ತಾರೆ. ಆ ದಿವಸ ನಾವು ಉಪವಾಸ ಹಿಡಿಯುವಂಥದ್ದು ವಿಶೇಷವಾಗಿ ಸುನ್ನತಾಗಿರುತ್ತದೆ. ಅಂದಿನ ಉಪವಾಸದ ಬಗ್ಗೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಈ ಒಂದು ದಿವಸದ ಉಪವಾಸ 2 ವರ್ಷಗಳ ನಮ್ಮ ಕೆಡುಕುಗಳನ್ನು ತಪ್ಪುಗಳನ್ನು ಅಲ್ಲಾಹನು ಕ್ಷಮಿಸ್ತಾನೆಂಬುದಾಗಿ ಹದೀಸ್ಗಳಲ್ಲಿ ಕಾಣಬಹುದಾಗಿದೆ. ಅದೇ ರೀತಿ 7ನೇದ್ದು ಯಾರು ಬಲಿಕರ್ಮ ಅರ್ಪಿಸಲು ಬಯಸ್ತಾರೋ ಅವರು ತಮ್ಮ ಉಗುರುಗಳನ್ನು ಕತ್ತರಿಸದೇ ಇರುವಂಥದ್ದು. ಅದೇ ರೀತಿ ಶರೀರದ ಯಾವುದೇ ಭಾಗದ ತಲೆ ಅಥವಾ ಎಲ್ಲ ಭಾಗದ ಯಾವ ಭಾಗದ ನಾವು ಕೂದಲು ಕತ್ತರಿಸುತ್ತೇವೋ ಅದೆಲ್ಲ ಕೂದಲು ಕತ್ತರಿಸುವಂಥದ್ದು ನಾವು ದಿಲ್ಹಿಜ್ಜ 9ಕ್ಕೆ 1ರಿಂದ ಹಿಡಿದು ಅದು ಬಲಿಕರ್ಮ ಅರ್ಪಿಸುವ ತನಕ ಕತ್ತರಿಸದೇ ಇರುವಂಥದ್ದು ವಿಶೇಷವಾದಂತಹ ಪ್ರವಾದಿಚರ್ಯ ಸುನ್ನತಾಗಿರುತ್ತದೆ. ಅಂದರೆ ದಿಲ್ಹಿಜ್ಜ 1ರಿಂದ ನಾವು ಫಸ್ಸೊಲ್ಲಿ ಲಿರಬ್ಬಿಕ ವನ್ಹರ್ ನಾವು ಬಲಿಕರ್ಮ ಅರ್ಪಿಸುವ ತನಕ ನಾವು ಈ ಎಲ್ಲ ಉಗುರು ಕತ್ತರಿಸಿರುವಂಥದ್ದು. ಅದೇ ರೀತಿ ಶರೀರದ ಯಾವುದೇ ಭಾಗದ ಕೂದಲು ಕತ್ತರಿಸದೇ ಇರುವುದು ಒಂದು ವಿಶೇಷ ಸುನ್ನತಾಗಿರುತ್ತದೆ. ಅದೇ ರೀತಿ ನನ್ನ ಸ್ನೇಹಿತರೆ, ಇದು ವಿಶೇಷ ಸುನ್ನತೆ ಅಂದರೆ ನಾವು ಕುರ್ಬಾನಿ ಕೊಡುವಾಗ ಗಮನಿಸಬೇಕಂತಹ ವಿಷಯ. ಕುರ್ಬಾನಿ ಕೊಡುವಾಗ ನಾವು ಹಲಾಲ್ ಕಮಾಯಿ ಅಥವಾ ಹಲಾಲ್ ದುಡ್ಡಿನಿಂದ ಕೊಡಬೇಕಾದ್ದು ಅದು ಕಡ್ಡಾಯವಾಗಿರುತ್ತದೆ. ಇನ್ನಲ್ಲಾಹ ತಯ್ಯಿಬುನ್ ಲಾ ಯಕ್ಬಲ್ ಇಲ್ಲ ತಯ್ಯಿಬ್. ಅಲ್ಲಾಹನು ಪರಿಶುದ್ಧನಾಗಿರುತ್ತಾನೆ, ಅವನು ಪರಿಶುದ್ಧವಾದಂತಹ ವಸ್ತುಗಳನ್ನು ಮಾತ್ರ ಅವನು ಸ್ವೀಕರಿಸ್ತಾನೆ. ಆದ್ದರಿಂದ ನಾವು ಕೊಡುವಂತಹ ಹಣ ಹಲಾಲ್ ಆಗಿರಬೇಕು. ಅದೇ ರೀತಿ ನಾವು ಖರೀದಿಸುವಂತಹ ಜಾನುವಾರು ಅದು ಕೂಡ ಹಲಾಲ್ ಆಗಿರಬೇಕು. ಅಂದರೆ ಇಲ್ಲಿಂದ ಕದ್ದು ತಂದದ್ದು ಅಥವಾ ಇನ್ನಿತರ ಕಡೆಗಳಿಂದ ತಂದಂತಹ ಜಾನುವಾರಲ್ಲ, ಹಲಾಲಾಗಿ ದುಡ್ಡು ಕೊಟ್ಟು ಖರೀದಿಸಿದಂತಹ ಜಾನುವಾರಾಗಿರ್ತದೆ. ಅದೇ ರೀತಿ ಜಾನುವಾರುಗಳಲ್ಲಿ ಯಾವುದೇ ನ್ಯೂನತೆ ಇರಬಾರದು. ಅಂದರೆ ಅದಕ್ಕೆ ಕಿವಿ ಹರಿದದ್ದು ಅಥವಾ ಕಣ್ಣು ಕಾಣದ್ದು, ಅದೇ ರೀತಿ ಕಾಲು ಸರಿಯಿಲ್ಲದ್ದು, ಇಂತಹ ಜಾನುವಾರುಗಳು ಹ್ಯಾಂಡಿಕ್ಯಾಪ್ ಜಾನುವಾರ್ಸ್ ಅಥವಾ ಇಲ್ನೆಸ್ ಇರುವಂತಹ ಜಾನುವಾರುಗಳು ಅಂದರೆ ನನಗೆ ಅದರಲ್ಲಿ ಜಾನುವಾರಿನಲ್ಲಿರುವಂತಹ ರೋಗಗಳು ಗೋಚರಿಸುವಂತಹ ರೋಗಗಳಿರುವಂತಹ ಆ ಜಾನುವಾರುಗಳನ್ನು ಕೂಡ ಅದು ದಬ ಅಥವಾ ನಾವು ಬಲಿದಾನ ಮಾಡಬಾರದು ಎಂಬುದಾಗಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಮಗೆ ಎಚ್ಚರಿಸಿದರು. ಅದೇ ರೀತಿ ನನ್ನ ಸಹೋದರರೇ, 10ನೇದಾಗಿ ನಾವು ಈ ದಿವಸ ಅದೇ ರೀತಿ ಅಯ್ಯಾಮು ತಶ್ರೀಕ್ ಅಂತೇವೆ 11, 12, 13 ಈ ದಿವಸಗಳಲ್ಲಿ ಅಧಿಕವಾಗಿ ಅಲ್ಲಾಹನ ಸ್ಮರಣೆ ಮಾಡುವಂತಹ ದಿವಸಗಳಾಗಿರುತ್ತದೆ. ಆದ್ದರಿಂದ ಈ ಖಂಡಿತವಾಗಿಯೂ ಕೂಲು ಅಶ್ರಬು ಅಂದರೆ ಕುಡಿಯುವಂತಹ ತಿನ್ನುವಂತಹ ನಾವು ಎಂಜಾಯ್ ಮಾಡುವಂತಹ ದಿವಸಗಳಾಗಿರುತ್ತದೆ. ಅದೇ ರೀತಿ ವದ್ಕುರುಲ್ಲಾಹ ಕಸೀರ ಅಲ್ಲಾಹನ ಅಧಿಕವಾಗಿ ಸ್ಮರಿಸುವಂತಹದ್ದು. ಇನ್ನೊಂದು ವಿಷಯ ಅಂದರೆ ನನ್ನ ಸಹೋದರಿಯರೇ, ಪ್ರತಿ ತಿಂಗಳ ಚಂದ್ರ ದರ್ಶನವಾದ ಕೂಡಲೇ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ವಿಶೇಷವಾಗಿ ಒಂದು ದುವಾ ಕಲಿಸಿಕೊಟ್ಟರು. ಅಂದರೆ ಪ್ರತಿ ತಿಂಗಳು 12 ತಿಂಗಳು ಕೂಡ
ಚಂದ್ರ ದರ್ಶನವಾದ ಕೂಡಲೇ ಅಲ್ಲಾಹುಮ್ಮ ಅಹಿಲ್ಲಹು ಅಲೈನಾ بالأمن والإيمان والسلامة بالإسلام والتوفيق وما تحب وترضى اللهم أهله علينا بالأمن والإيمان. ಈ ಚಂದ್ರ ನಮಗೆ ಶಾಂತಿಯ ಚಂದ್ರವಾಗಿರಲಿ, ಅಂದರೆ ಈ ತಿಂಗಳು ಶಾಂತಿಯ ತಿಂಗಳಾಗಿರಲಿ, ಅದೇ ರೀತಿ ನಿರ್ಭಯತೆ ಇರುವಂತಹ ತಿಂಗಳಾಗಿರಲಿ, ಅದೇ ರೀತಿ ಈಮಾನ್ ನಮ್ಮ ವಿಶ್ವಾಸವು ದೃಢವಾಗುವಂತಹ ತಿಂಗಳಾಗಿರಲಿ. ಅದೇ ರೀತಿ ಈ ತಿಂಗಳು ಸಂಪೂರ್ಣವಾಗಿ ನಾವು ನಿಮ್ಮ ತುಹಿಬ್ಬು ತರುದೋ, ನೀನು ಅಲ್ಲಾಹವನ್ನು ಇಷ್ಟಪಡುವಂತಹ ಸತ್ಕರ್ಮಗಳನ್ನು ಮಾಡುವುದಕ್ಕೆ ಅಲ್ಲಾಹು ನಮಗೆ ಅನುಗ್ರಹಿಸಲಿ ಎಂಬಂತಹ ಈ ದುಆ ಪ್ರತಿ ತಿಂಗಳ ಆರಂಭದಲ್ಲಿ ಪಠಿಸಲಿಕ್ಕಾಗಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಮಗೆ ಸುನ್ನತ್ತಾಗಿ ಹೇಳಿದರು. ಆದ್ದರಿಂದ ನೆನಪಿನಲ್ಲಿ ಚಂದ್ರ ದರ್ಶನವಾದ ಕೂಡಲೇ ದುಆ ಮಾಡುವಂಥದ್ದು ಮರೆಯದಿರಿ. ಅದೇ ರೀತಿ ಇತರ ಎಲ್ಲ ರೀತಿಯ ಸತ್ಕರ್ಮಗಳು, ಅದು ರೋಗಿಯ ಸಂದರ್ಶನ ಅಥವಾ ರೋಗಿಗಳಿಗೆ ಸಹಾಯ ಮಾಡುವಂಥದ್ದು, ಅದೇ ರೀತಿ ಈ ಸಂದರ್ಭದಲ್ಲಿ ಯಾರು ಕಷ್ಟದಲ್ಲಿದ್ದಾರೋ ಅದು ಸಂಬಂಧಿಕರಲ್ಲಿರಲಿ ಅಥವಾ ನೆರೆಹೊರೆಯವರು ಅಥವಾ ಸಂಬಂಧಿಕರಲ್ಲದವರು ಕೂಡ ಯಾರು ಇದ್ದರೂ ಕೂಡ ನಮ್ಮಿಂದ ಸಾಧ್ಯವಾಗುವಂತಹ ಸಹಾಯಗಳನ್ನು ಮಾಡುವಂಥದ್ದು ಈ ಸಮಯದ ಬೇಡಿಕೆಯಾಗಿರುತ್ತದೆ. ಅಲ್ಲಾಹನು ನಮಗೆ ಅಧಿಕವಾಗಿ ಸತ್ಕರ್ಮವನ್ನು ಮಾಡಲು ಅನುಗ್ರಹಿಸಲಿ. ನಮ್ಮ ಸಲಫು ಸಾಲಿಹೀನ್ಗಳು 10 ದಿವಸಗಳನ್ನು ತುಂಬ ಅವರು ಗೌರವಿಸ್ತಾ ಇದ್ದರು. ಅಂದರೆ ರಮದಾನ್ನ ಕೊನೆಯ 10 ದಿವಸಗಳು, ಮುಹರ್ರಮ್ನ ಮೊದಲ 10 ದಿವಸಗಳು, ಅದೇ ರೀತಿ ಹೇಳುತ್ತಿರುವಂತಹ ದುಲ್ಹಿಜ್ಜ ತಿಂಗಳ ಮೊದಲ 10 ದಿವಸಗಳು. ಅಲ್ಲಾಹನ ಮಾಡುವಂತಹ ಎಲ್ಲ ಸತ್ಕರ್ಮಗಳನ್ನು ಸ್ವೀಕರಿಸಲಿ. ನಮ್ಮ ಜೀವಮಾನದಲ್ಲಿ ತುಂಬ ಇನ್ನೂ ಜಾಸ್ತಿ ಸತ್ಕರ್ಮವನ್ನು ಮಾಡಲು ಅಲ್ಲಾಹನು ಅನುಗ್ರಹಿಸಲಿ. ಅಲ್ಲಾಹುಮ್ಮ ಇನ್ನಾ ಅಲಾ ದಿಕ್ರಿಕ ವ ಶುಕ್ರಿಕ ವ ಹುಸ್ನಿ ಇಬಾದತಿಕ್. اللهم اغفر لنا ولوالدينا وللمؤمنين يوم يقوم الحساب. رب ارحمهما كما ربيانا صغيرا. ربنا آتنا في الدنيا حسنة وفي الآخرة حسنة وقنا عذاب النار. اللهم صل وسلم وبارك على نبينا محمد صلى الله عليه وعلى آله وأصحابه أجمعين. وآخر دعوانا الحمد لله رب العالمين. سبحانك اللهم وبحمدك أشهد أن لا إله إلا أنت أستغفرك وأتوب إليك.